ಅಲ್ಲಮನಿಗೆ ಸಿಕ್ತು ಅದ್ಭುತ ಪ್ರತಿಕ್ರಿಯೆ. ಊರಿಂದ ಊರಿಗೆ ಬಂದು ಸಿನಿಮಾ ನೋಡಿದ್ರು ಜನ. ಹೊನ್ನು ಮಾಯ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ. ಥಿಯೇಟರ್ ಸಮಸ್ಯೆ ಇದ್ರೂ ಅಲ್ಲಮನ ಕಣ್ತುಂಬಿಕೊಂಡ್ರು. ಅಲ್ಲಮ ಟಿ.ಎಸ್. ನಾಗಭರಣ ಸಾರಥ್ಯದಲ್ಲಿ ಧನಂಜಯ್ ಅಭಿನಯದಲ್ಲಿ ಮೂಡಿಬಂದಿರೋ ಸ್ಯಾಂಡಲ್ವುಡ್ನ ಮತ್ತೊಂದು ಕ್ಲಾಸ್ ಸಿನಿಮಾ. ಕಳೆದ ಶುಕ್ರವಾರ ರಾಜ್ಯಾದ್ಯಂತ ರಿಲೀಸ್ ಆಗಿರೋ ಈ ಚಿತ್ರಕ್ಕೆ ಸಿನಿಪ್ರಿಯರಿಂದ ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಂತೂ ಅಲ್ಲಮನನ್ನ ಜನ ಊರಿಂದ ಮತ್ತೊಂದು ಊರಿಗೆ ಹೋಗಿ ಸಿನಿಮಾ ನೋಡ್ತಿದ್ದಾರೆ. ಹೊನ್ನು ಮಾಯ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ. ಇನ್ನೂ ಭಾಳ ಚೆನ್ನಾಗಿದೆ, ಬರುತ್ತೆ ಸೀನ್ಸ್ ಭಾಳ ಚೆನ್ನಾಗಿದೆ, ಚೆನ್ನಾಗಿದೆ, ಮೂವಿ ಅಲ್ಲಮ ಪ್ರಭು ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಅವ್ರ ತಂದೆ ತಾಯಿಯನ್ನ ಅಲ್ಲಮ ಪ್ರಭು ತಂದೆ ತಾಯಿಯನ್ನು ಕೂರಿಸ್ಬೇಕಾಯ್ತು ತಾಯಿ ಅಂತ ನನ್ನ ಅಭಿಪ್ರಾಯ. ಅದ್ಭುತವಾಗಿತ್ತು ಅಲ್ಲಮ ಪ್ರಭು. ಸುಮಾರು ಕಡೆ ಅಲ್ಲಮ ಚಿತ್ರಕ್ಕೆ ಥಿಯೇಟರ್ಗಳು ಸಿಗದೇ ಇದ್ದ ಕಾರಣ ಯಾವ ಥಿಯೇಟರ್ನಲ್ಲಿ ಸಿನಿಮಾ ಇದೆಯೋ ಅದೇ ಥಿಯೇಟರ್ಗೆ ಬಂದು ಜನ ಸಿನಿಮಾ ನೋಡ್ತಿದ್ದಾರೆ. ಅದರಲ್ಲೂ ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಭಾಗದಲ್ಲಂತೂ ಅಲ್ಲಮನನ್ನ ಕಂಡು ಸಿನಿಪ್ರಿಯರು ಪುಳಕಿತರಾಗಿದ್ದಾರೆ. ಇನ್ನು ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗ ಭಾಗದಲ್ಲೂ ಈ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಅಲ್ಲಮ ಸಿನಿಮಾ ನೋಡಿ ಪುಳಕಿತರಾದ ಸೆಲೆಬ್ರಿಟಿಗಳು. ಭರಣ ನಿರ್ದೇಶನ, ಧನಂಜಯ್ ಅಭಿನಯಕ್ಕೆ ಫಿದಾ. ಬರೀ ಸಿನಿಪ್ರಿಯರು ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ಅಂಗಳದ ಸೆಲೆಬ್ರಿಟಿಗಳು ಕೂಡ ಅಲ್ಲಮನನ್ನ ನೋಡಿ ಪುಳಕಿತರಾಗಿದ್ದಾರೆ. ಭರಣರ ನಿರ್ದೇಶನ, ನಿರೂಪಣೆಯನ್ನ ಕಂಡು ಬೆರಗಾಗಿದ್ದಾರೆ. ಜೊತೆಗೆ ಸಿನಿಮಾದಿಂದ ಸಿನಿಮಾಗೆ ವೆರೈಟಿ ಪಾತ್ರಗಳನ್ನ ಮಾಡುತ್ತಾ ಭಿನ್ನ ಕಲಾವಿದನಾಗಿ ಗುರುತಿಸಿಕೊಳ್ತಿರೋ ಧನಂಜಯರ ಅಲ್ಲಮನ ಪಾತ್ರವನ್ನ ನೋಡಿ ಥ್ರಿಲ್ ಆಗಿದ್ದಾರೆ. ಅಲ್ಲಮನಾಗಿ ಧನಂಜಯ್ ಮಾಡಿರೋ ಅಭಿನಯಕ್ಕೆ ಫಿದಾ ಆಗಿದ್ದಾರೆ. ಪ್ರಶಂಸೆಯ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಭಾಳ ಮುಖ್ಯವಾದ ಸಿನಿಮಾ ಅಂತ ಹೇಳ್ತೀನಿ. ಕರ್ನಾಟಕದಲ್ಲಿ ಅಲ್ಲಮ ಅಂತ ಸಂತರು ಸುಮಾರು ಜನ ಇದ್ದಾರೆ. ಅವರ ಬಗ್ಗೆ ಒಂದು ಸೊಗಸಾದ ಒಂದು ಚಿತ್ರನ, ಅವರ ಆಟೋಬಯೋಗ್ರಫಿ ಅಂತ ಹೇಳ್ಬೋದು, ಅದು ಬಯೋಗ್ರಫಿಕಲ್ ಫಿಲ್ಮು. ಎಷ್ಟೊಂದು ಜನಕ್ಕೆ ವಿಷಯ ಗೊತ್ತಿರಲ್ಲ. ಸೊ ಇಟ್ಸ್ ಅ ವೆರಿ ಬ್ರಿಲಿಯಂಟ್ಲಿ ಮೇಡ್ ಫಿಲ್ಮ್. ಅಫ್ಕೋರ್ಸ್ ಲೆಜೆಂಡ್ರಿ ಫಿಲ್ಮ್ ಮೇಕರ್ ಅವರು, ನಾಗವರ್ಣ ಸರು. ಭಾಳ ಸೊಗಸಾಗಿ ಸಂಗೀತ ನನಗೆ ಭಾಳ ಇಷ್ಟ ಇತ್ತು ಈ ಸಿನಿಮಾದಲ್ಲಿ. ತುಂಬ ಖುಷಿ ಆಯಿತು ನೋಡಿ, ತುಂಬ ಚೆನ್ನಾಗಿದೆ. ಮೇಕಿಂಗ್ ಆಗಲಿ ಆ್ಯಂಡ್ ಆ್ಯಕ್ಟಿಂಗ್ ಅಂತೆ ಎಕ್ಸ್ಟ್ರಾರ್ಡಿನರಿ. ಧನಂಜಯ ಅವರು, ಮೇಘ್ನವರು, ನಾಗಾಭರಣ ಅವ್ರದ್ದು ಡೈರೆಕ್ಷನು. ನಾನು ಫಸ್ಟ್ ಟೈಮ್ ಈ ಥರ ಕತೆ ಕನ್ನಡ ಸಿನಿಮಾದಲ್ಲಿ ನೋಡಿದ್ದೀನಿ. ಆ್ಯಕ್ಚುಲಿ ಅಲ್ಲಮ ಚಿತ್ರ ನೋಡಿ 12ನೇ ಶತಮಾನಕ್ಕೆ ಹೋದಾಗಾಯಿತು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಭಾಳ ಆಳವಾದಂಥ ಸ್ಟಡಿಯನ್ನು ಮಾಡಿ ನಾಗಾಭರಣ ಅವರು ಈ ಚಿತ್ರವನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ನಿರ್ದೇಶನ ತುಂಬ ಚೆನ್ನಾಗಿದೆ. ಇಂಥ ಒಂದು ಎಪಿಕ್ ಭರಣ ಸರಿಂದ ಮಾತ್ರ ಸಾಧ್ಯ. ಖಂಡಿತವಾಗ್ಲೂ ಮಾತುಗಳೇ ಬರೋದಿಲ್ಲ, ಒಂಥರ ರೋಮಾಂಚನವಾಗುತ್ತೆ. ತುಂಬ ಖುಷಿ ಆಯಿತು. ಐ ಥಿಂಕ್ ಡೈರೆಕ್ಟರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಸರ್ ಇಸ್ ಒನ್ ಆಫ್ ದ ಮೋಸ್ಟ್ ಎಸ್ಥೆಟಿಕ್ ಫಿಲ್ಮ್ ಮೇಕರ್ಸ್ ದಟ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ ಸದ್ಯಕ್ಕೆ. ಆ್ಯಂಡ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್, ಒನ್ ಆಫ್ ದ ಮೋಸ್ಟ್ ಸೆನ್ಸಿಬಲ್ ಡೈರೆಕ್ಟರ್ಸ್. ಅವ್ರ ಪಿಕ್ಚರ್ ನೋಡಿ ಅಫ್ಕೋರ್ಸ್ ತುಂಬಾ ಕುತೂಹಲ ಆಯಿತು, ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಅಂತ ನೋಡಿದ್ದೆ. ತುಂಬಾ ಖುಷಿ ಆಯಿತು ನನಗೆ. ಹೊನ್ನು ಮಾಯ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ. ಮಣ್ಣು ಮಾಯ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ. ಚಿತ್ರದ ಸಿನಿಮಾವನ್ನು ವಚನವನ್ನು ಇಟ್ಕೊಂಡು, ಯಾಕಂದರೆ 12ನೇ ಶತಮಾನದಲ್ಲಿ ಆದಂಥ ಒಂದು ಘಟನೆಯನ್ನು ಅದನ್ನು ಪ್ರಸ್ತುತ 21ನೇ ಶತಮಾನಕ್ಕೆ ತರಬೇಕಾದ್ರೆ ಬಹಳಷ್ಟು ಬದಲಾವಣೆಗಾಗುತ್ತೆ. ನಾವು ಯಾರೂ ನೋಡಿಲ್ಲ, ಬರೀ ಕೇಳಿದ್ದೀವಿ, ಓದಿದ್ದೀವಿ ಅಷ್ಟೇ.
ಅಂತ ಕೇಳಿದ್ದನ್ನು ಓದಿದ್ದನ್ನು ಒಂದು ಮನನ ಮಾಡಿಕೊಂಡು ಚಿತ್ರರೂಪಕ್ಕೆ ತರಬೇಕಾದ್ರೆ ಭಾಳ ಕಠಿಣವಾದ ಕೆಲಸ. ಆ ಕೆಲಸವನ್ನು ಹರಿಕೋಡೆ ಅವರ ನಿರ್ಮಾಣದಲ್ಲಿ ನಾಗಾಭರಣ ಅವ್ರು ಮಾಡಿದಂದರೆ ಬಹುಶಃ ಈ ಚಿತ್ರವನ್ನು ನಾಗಾಭರಣ ಅವರು ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಂದು ಮನದಾಳದ ಮಾತು. ನಿಜಕ್ಕೂ ಅಲ್ಲಮ ಕನ್ನಡಿಗರು ನೋಡಲೇಬೇಕಾದಂತಹ ಸಿನಿಮಾ. ಅದರಲ್ಲೂ ವಿಶೇಷವಾಗಿ ಈ ಜನರೇಷನ್ನ ಎಲ್ಲಾ ವರ್ಗದ ಎಲ್ಲಾ ವಯೋಮಾನದ ವಿದ್ಯಾರ್ಥಿಗಳು ನೋಡಲೇಬೇಕಾದಂತಹ ಸಿನಿಮಾ. ಇದು ಬರೀ ಸಿನಿಮಾ ಅಲ್ಲ, ಒಂದು ಕಾಲದ ಚಿತ್ರಣ, ಒಂದು ವ್ಯಕ್ತಿಯ ಶಕ್ತಿಯ ವಚನ ಪರಂಪರೆಯ ಪ್ರತಿಬಿಂಬ. ರಂಜನೆಯ ಜೊತೆಗೆ ವಚನ ಕಮ್ಮಟವನ್ನ ತೆರೆದಿಡೋ ಬ್ಯೂಟಿಫುಲ್ ಸಿನಿಮಾ ಇದು. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.